ಆತ್ಮೀಯರೇ, STS MDMನಲ್ಲಿ ಬಂದಿರತಕ್ಕಂತಹ ಅಕ್ಕಿ, ಬೇಳೆ, ಎಣ್ಣೆ, ಮಿಲ್ಕ್ ಪೌಡರ್ ಸ್ಟಾಕನ್ನು ಯಾವ ರೀತಿ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನು ನೋಡೋಣ. STS MDM ಒಂದು ಲಿಂಕ್ ತಗೊಂಡು ನಾವೇನು ಮಾಡಬೇಕಾಗತ್ತೆ, STS MDMನ್ನು ಓಪನ್ ಮಾಡಬೇಕಾಗತ್ತೆ. ಯೂಸರ್ ID ಪಾಸ್ವರ್ಡನ್ನು ಹಾಕಿ. ಸೊ ಈ ರೀತಿ ಓಪನ್ ಆದಾಗ ಅಲ್ಲಿ 3 ಗೆರೆಗಳು ಸಿಗ್ತಾವಲ್ಲ, ಆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಫಸ್ಟು ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗಲ್ಲಿ ಕರೆಂಟ್ ಬ್ಯಾಲೆನ್ಸು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ 2024-25ರಲ್ಲಿ ಎಂಟ್ರಿ ಮಾಡಿದ್ದು ಡೀಟೇಲ್ಸು ಎಲ್ಲ ನಮಗೆ ಅಲ್ಲಿ ಸಿಗುತ್ತೆ. ಸೊ ಈಗ ನಾವು 2025-26 ಎಂಟ್ರಿನ ಮಾಡಬೇಕಾಗಿರೋದ್ರಿಂದ ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಸೆಲೆಕ್ಟ್ ಅಕಾಡೆಮಿಕ್ ಇಯರ್ನಲ್ಲಿ 2025-26ನ ತೊಗೊಂಡು ಐಟಮ್ಸಲ್ಲಿ ನಮಗೆ ಇರ್ತಕ್ಕಂಥ ರೈಸ್ ಐಟಮು ಮತ್ತು ದಾಲ್ ಐಟಮು, ಬೇಳೆ, ಎಣ್ಣೆ ಮತ್ತು ಮಿಲ್ಕ್ ಐಟಮ್ನ ನಾವಲ್ಲಿ ಎಷ್ಟು ಉಳಿಕೆಯಾಗಿದೆ ಅದನ್ನು ಎಂಟ್ರಿ ಮಾಡಬೇಕು. ಅಂದರೆ ನಮಗೆ ಸಪ್ಲೈ ಆಗೋದು ಹಿಂದಿನ ದಿವಸಕ್ಕೆ ಎಷ್ಟು ಎಂಟ್ರಿ ಉಳಿಕೆಯಾಗಿದೆ ಅದನ್ನು ಒಂದು KGನಲ್ಲಿ ಹಾಕಬೇಕು. ಸೊ ಇಲ್ಲಿ ಹಾಲಿನ ಪುಡಿಯನ್ನು ಕೂಡ ನೀವೇನು ಮಾಡಿ KGನಲ್ಲಿ ಹಾಕಿ, ಲೀಟ್ರಲ್ಲೇ ಹಾಕಕ್ಕೆ ಹೋಗ್ಬೇಡಿ. ಸೊ ಅದೇ ಥರ ಎಣ್ಣೆನೂ ಕೂಡ, ಆಯಿಲ್ನೂ ಕೂಡ ನೀವು KGನಲ್ಲೇ ಹಾಕಿ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನೆಲ್ಲ ಎಂಟ್ರಿ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಕಸ್ಮಾತ್ ಏನಾದ್ರು ತಪ್ಪಾಗಿದ್ದರೆ, KG ಲೀಟ್ರಲ್ಲಿ ಏನಾದ್ರು ತಪ್ಪಾಗಿದ್ದರೆ ಸೊ ಅಲ್ಲಿ ಪೆನ್ಸಿಲ್ ಮಾರ್ಕಿನ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ. ಮತ್ತು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಆಮೇಲೆ ಅಪ್ಡೇಟನ್ನು ಕೊಡಿ. ಸೊ ಈಗ ನಮಗೆ ನಿನ್ನೆ ದಿವಸ ಅಂದರೆ ಹಿಂದಿನ ದಿವಸ ನಮಗೇನು ಬಂದಿದೆ, ಅಕ್ಕಿ, ಬೇಳೆ, ಎಣ್ಣೆ ಬಂದಿದೆ ಅಲ್ವಾ, ಅದನ್ನು ಇನ್ವರ್ಡ್ ಐಟಮ್ ಅಂತ ಕರಿತೀವಿ. ಆ ಇನ್ವರ್ಡ್ ಐಟಮ್ ಮೇಲೆ ತೊಗೊಂಡು ನಾವೇನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವನ್ನು ಕ್ಲಿಕ್ ಮಾಡ್ಕೊಳ್ಳಿ. 2025-26 ಯಾವಾಗ ಬಂತು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಅದಾದ ನಂತರ ಆ್ಯಡ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಗೆರೆ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಅದು ಆ ಬಾಕ್ಸ್ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಐಟಮ್ಸ್ ತೋರಿಸುತ್ತೆ. ಸೊ ಐಟಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಕ್ವಾಂಟಿಟಿ ಬಂದಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆ ಬಾಕ್ಸ್ನ ಟಚ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಸೊ ಎಷ್ಟು ಬಂದಿದೆ ಅದನ್ನು ಹಾಕಿ, ಮತ್ತು ಮೆಜರ್ಮೆಂಟ್ ಹಾಕಿ, KG ಆರ್ ಲೀಟರ್ ಹಾಕಿ ಸೇವ್ ಕೊಟ್ಕೊಳ್ಳಿ. ಸೊ ಇದೇ ಥರ ಎಲ್ಲ ಐಟಮ್ಸ್ಗಳನ್ನ ನೀವು KGನಲ್ಲೇ ಹಾಕಿ. ಈವನ್ ಆಯಿಲ್ ಇದನ್ನು ಕೂಡ KGನಲ್ಲೇ ಹಾಕಿ. ನೀವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಆಗಿರುತ್ತೆ. ಡೇಟ್ನ ಎಗೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ವಸ್ತುವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ವಾಂಟಿಟಿ ಹಾಕಿ, ಮತ್ತು ಮೆಜರ್ಮೆಂಟ್ ಯೂನಿಟನ್ನು KG ಅಂತ ಹಾಕಿ. ಸೊ ಎಲ್ಲ ಐಟಮ್ಸನ್ನ ಹಾಕಿದ ನಂತರ ಈಗ ನಾವು ಇವೆಲ್ಲವೂ ಎಲ್ಲಿ ನಮಗೆ ರಿಪೋರ್ಟ್ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ವಾಪಸ್ ಹಿಂದೆ ಬನ್ನಿ, 3 ಗೆರೆಯನ್ನು ಟಚ್ ಮಾಡಿ ಕೆಳಗಡೆ ಹೋದಾಗ ಸ್ಟಾಕ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸ್ವಲ್ಪ ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ. ಸ್ಕ್ರೋಲ್ ಮಾಡಿದಾಗ ನಮಗೆ ಸ್ಟಾಕ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿದೆ ನೋಡಿ ಸ್ಟಾಕ್ ರಿಪೋರ್ಟ್ ಅಂತ. ಸೊ ಆ ಸ್ಟಾಕ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಡೌನ್ ಮಾಡಿದಾಗ ಅಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಅಕ್ಕಿ, ಬೇಳೆ, ಎಣ್ಣೆ ಸಪ್ಲೈ ಆಗೋಕ್ಕಿಂತ ಮುಂಚೆ ಎಷ್ಟಿತ್ತು, ಸೊ ಎಷ್ಟು ಸಪ್ಲೈ ಆಯಿತು ಅದನ್ನು ಅಲ್ಲಿ ತೋರಿಸುತ್ತೆ. ಸೊ ಅದನ್ನು ಕೂಡ ನಾವೇನು ಮಾಡ್ಬೋದು, PDF ಆಗಿ ಕನ್ವರ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. PDF ಅನ್ನೋದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಲಿಂಕಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಮಾಡಿ ಈ ಥರ ಓಪನ್ ಆಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ರಿಸೀವ್ಡ್ ಎಷ್ಟಿದೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗುತ್ತೆ.